ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಚಾಂಪಿಯನ್ಸ್ ಟ್ರೋಫಿ 2025 ಫೈನಲ್ ಮ್ಯಾಚ್ ನಾಳೆ ಆದ್ರೆ ನಡೀತಾ ಇದೆ. ಮತ್ತು ಅದು ಯಾರಪ್ಪ ಅಂತಂದ್ರೆ ಯಾರು ವಿರುದ್ಧ ಅಂತಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ನಡೀತಾ ಇದೆ. ಇನ್ನು ಈ ಮ್ಯಾಚ್ ಪ್ರಿವ್ಯೂ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಮ್ಯಾಚ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಫಸ್ಟ್ ಪಿಚ್ ರಿಪೋರ್ಟ್ ಎಲ್ಲ ನೋಡೋಣ. ಮತ್ತು ಪಿಚ್ ಯಾವ ಥರ ಕಂಡೀಷನ್, ದುಬೈ ಸ್ಟೇಡಿಯಂ ಯಾವ ಥರ ಎಲ್ಲ ವರ್ಕ್ ಆಗುತ್ತೆ. ಮತ್ತು ಈಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇಲ್ಲಿ 4 ಮ್ಯಾಚಸ್ ಆದ್ರೆ ಆಡಿದೆ. ಒಂದು ಸೆಮಿಫೈನಲ್ ಆಡಿದೆ, 3 ಲೀಗ್ ಸ್ಟೇಜ್ ಮ್ಯಾಚ್ ಆಡಿದೆ ಅಂತ ಹೇಳ್ಬೋದು. ಗ್ರೂಪ್ ಸ್ಟೇಜ್ ಮ್ಯಾಚ್ ಆದ್ರೆ ಆಡಿದೆ. ಆ ಕಾರಣದಿಂದಾಗಿ 4 ಮ್ಯಾಚ್ ಕೂಡ ಇಲ್ಲಿ ಆದ್ರೆ ಗೆದ್ದಿದೆ ನಮ್ಮ ಭಾರತ ತಂಡ. 3 ಮ್ಯಾಚ್ ಬಂದ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಆಡಿ ಗೆದ್ರೆ, 1 ಮ್ಯಾಚ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿದೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಏನಾದ್ರು ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರ ಫೈನಲ್ ಮ್ಯಾಚ್ ಅಲ್ಲಿ ಅಂತ ನೋಡೋದಾಯ್ತು ಅಂತಂದ್ರೆ ಇದೀಗ ಬಂದಿದೆ ಒಂದು ಅಪ್ಡೇಟ್. ಆದ್ರೆ ಕ್ರಿಕ್ಬಾಜ್ ಅವರಾದ್ರೆ ಅಪ್ಡೇಟ್ ಆದ್ರೆ ಮಾಡಿದ್ದಾರೆ. ಏನ್ ಅಪ್ಡೇಟ್ ಅಪ್ಪ ಅಂತಂದ್ರೆ ಇದೀಗ ಪಾಕಿಸ್ತಾನ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಲೀಗ್ ಸ್ಟೇಜ್ ಅಲ್ಲಿ ಪಾಕಿಸ್ತಾನ ವಿರುದ್ಧ ಆಡ್ತಲ್ಲ, ಅದೇ ಪಿಚ್ ಆದ್ರೆ ಕೊಟ್ಟಿದ್ದಾರಂತೆ. ಆ ಪಿಚ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ 260 270 ಏನಾದ್ರು ರನ್ಸ್ ಕ್ರಾಸ್ ಆದ್ರೆ ಪಕ್ಕ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಅಂತ ಹೇಳ್ಬೋದು. ಮತ್ತು ಸ್ಪಿನ್ನಿಂಗ್ ವಿಕೆಟ್ ಆದ್ರೆ ಕೊಟ್ಟಿದ್ದಾರೆ ಮತ್ತು ಪಿಚ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಒಂದೇನಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಅಲ್ಲಿ ಬಂದ್ಬಿಟ್ಟು 4 ಜನ ಸ್ಪಿನ್ನರ್ಸ್ ಆದ್ರೆ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ನಡೆದಂತ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು 3 ಸ್ಪಿನ್ನರ್ಸ್ ಆದ್ರೆ ಆಡಿಸಿದ್ರ ಅಂತ ಹೇಳ್ಬೋದು. ಆ ಮ್ಯಾಚ್ ಅಲ್ಲಿ ವರುಣ್ ಚಕ್ರವರ್ತಿನ ಆಡಿಸಿರಲಿಲ್ಲ. ಆ 3 ಸ್ಪಿನ್ನರ್ಸ್ ಬಂದ್ಬಿಟ್ಟು 5 ವಿಕೆಟ್ ಆದ್ರೆ ತೆಗಿತಾರೆ. ಸ್ವಲ್ಪ ನಮ್ಮ ಟೀಮ್ ಇಂಡಿಯಾ ಅಲ್ಲಿ ಬಂದ್ಬಿಟ್ಟು ಸ್ಪಿನ್ನಿಂಗ್ ನಲ್ಲಿ ಎಫೆಕ್ಟಿವ್ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ಮ್ಯಾಚ್ ಅಲ್ಲಿ ಏನಾದ್ರು ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡುತ್ತಾ ಫಸ್ಟ್ ಬ್ಯಾಟಿಂಗ್ ಆಡುತ್ತಾ ಈ ಪಿಚ್ ಅಲ್ಲಿ ಅಂತ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ರೋಹಿತ್ ಶರ್ಮಾ 14 ಟಾಸ್ ಆದ್ರೆ ಸೋತಿದ್ದಾರೆ. 1 ಟಾಸ್ ಆದ್ರೆ ಗೆಲ್ಬೇಕು, 1 ಟಾಸ್ ಗೆದ್ದಿಲ್ಲ. ಇದು ಕೂಡ ಗೆಲ್ತಾರ ಅಂತ ಗೊತ್ತಿಲ್ಲ ಮತ್ತು ಡೌಟ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಶಾಟ್ನರ್ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಮತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಟಾಸ್ ಏನ್ ಮ್ಯಾಟ್ರ್ ಆಗಲ್ಲ. ಮತ್ತು ಯಾರ್ದು ಬೆಂಕಿ ಗೇಮ್ ಪ್ಲೇ ಅಂದ್ರೆ ಯಾರು ಚಲೋ ಆಡ್ತಾರೆ ಅವರು ಆದ್ರೆ ಇಲ್ಲಿ ಗೆಲ್ಲೋ ಚಾನ್ಸಸ್ ಮತ್ತು ಗೆಲ್ಲೋ ಪರ್ಸೆಂಟೇಜ್ ಆದ್ರೆ ಜಾಸ್ತಿ ಇರುತ್ತೆ. ಇಂಡಿಯಾ ಟೀಮ್ ಏನಾದ್ರು ಸಖತ್ತಾಗಿ ಆಡಿದ್ರೆ ಅವ್ರು ಗೆಲ್ತಾರೆ, ನಮ್ಮ ಟೀಮ್ ಏನಾದ್ರು ಬೆಂಕಿ ಆಡಿದ್ರೆ ನಾವು ಗೆಲ್ತೀವಿ ಅಂತಂದು ಇವ್ರು ಶಾಟ್ನರ್ ಅವರಾದ್ರೆ ಹೇಳಿದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರಿಗಿಂತ ಫಸ್ಟ್ ಬ್ಯಾಟಿಂಗ್ ಆಡಿದವ್ರೆ ಗೆಲ್ಬೋದು ಅಂತ ಹೇಳ್ಬೋದು. ಫೈನಲ್ ಈ ಮ್ಯಾಚ್ ಫೈನಲ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಎಲ್ಲ ಇರುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ಸ್ಕೋರ್ ಬೋರ್ಡ್ ಅಲ್ಲಿ ಸ್ವಲ್ಪ ಒಂದು 280 290 ಸ್ಕೋರ್ ಏನಾದ್ರು ಕೊಟ್ರೆ ಸೆಕೆಂಡ್ ಬ್ಯಾಟಿಂಗ್ ಚೇಸಿಂಗ್ ಮಾಡೋ ಟೀಮ್ಗೆ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಫೈನಲ್ ಮ್ಯಾಚ್ ಅದರಲ್ಲೂ ಪ್ರೆಷರ್ ಇರುತ್ತೆ. ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡು ಒಂದು 280 290 ಕೊಟ್ರೆ ಪಕ್ಕ ಇಲ್ಲಿ ಗೆಲ್ಲುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಯಾಕಂತಂದ್ರೆ ಎಸ್ಪೆಷಲಿ ನಮ್ಮ ಟೀಮ್ ಇಂಡಿಯಾದಲ್ಲಿ 4 ಬಿಗ್ ಸ್ಪಿನ್ನರ್ಸ್ ಮತ್ತು ಬೆಂಕಿ ಸ್ಪಿನ್ನರ್ಸ್ ಆದ್ರೆ ಇದ್ದಾರೆ. ಒಂದ್ ಎಂಡಿಂದ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಇದ್ರೆ, ಇನ್ನೊಂದ್ ಎಂಡಿಂದ ಜಡೇಜಾ, ಅಕ್ಷರ್ ಪಟೇಲ್ ಆದ್ರೆ ಇದ್ದಾರೆ. 4 ಸ್ಪಿನ್ನರ್ಸ್ ಬಂದ್ಬಿಟ್ಟು ಇದೀಗ ಫಾರ್ಮ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇಲ್ಲಿ ಟಾಸ್ ಗೆದ್ರೆ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆದ್ರೆ ಆಡುತ್ತೆ. ನ್ಯೂಜಿಲೆಂಡ್ ಏನಾದ್ರು ಟಾಸ್ ಗೆದ್ರೆ ಅವರು ಕೂಡ ಫಸ್ಟ್ ಬ್ಯಾಟಿಂಗ್ ಆದ್ರೆ ತಗೋ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ICC ಈವೆಂಟ್ಸ್ ಮತ್ತು ಬಿಗ್ ಗೇಮ್ಸ್ ಅಂತ ಬಂದಾಗ ಅವ್ರು ರಾಕ್ಷಸರ ಆಗ್ತಾರೆ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ಟೀಮ್ ಆಗಿರ್ಬೋದು, ಆಸ್ಟ್ರೇಲಿಯಾದ ಟೀಮ್ ಆಗಿರ್ಬೋದು, ಮತ್ತು ಎಲ್ಲಿರಲ್ಲೋ ಪವರ್ ಗೊತ್ತಿಲ್ಲ. ಮತ್ತು ಆ ಅಗ್ರೆಷನ್ ಎಲ್ಲ ಫೈನಲ್ ಮ್ಯಾಚ್ ಆಗಿರ್ಬೋದು, ನಾಕ್ಔಟ್ ಮ್ಯಾಚ್ ಆಗಿರ್ಬೋದು, ICC ಈವೆಂಟ್ಸ್ ಅಂತ ಬಂತು ಅಂತ ಅಂದಾಗ ಅವ್ರು ಬೇರೆ ತರ ಪ್ಲೇಯರ್ ತರ ಕಾಣ್ತಾರೆ ಅಂತ ಹೇಳ್ಬೋದು ಆ ತಂಡದವರು. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ಅಂತೂ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕಾಪಟ್ಟೆ ಕಾಟ್ ಆದ್ರೆ ಕೊಟ್ಟಿದೆ. ಇನ್ನು ದುಬೈ ಸ್ಟೇಡಿಯಂ ನಲ್ಲಿ ಬಂದ್ಬಿಟ್ಟು ದುಬೈ ಪಿಚ್ ನಲ್ಲಿ ಬಂದ್ಬಿಟ್ಟು ಇದೀಗ ಬಂದ್ಬಿಟ್ಟು 62 ಮ್ಯಾಚ್ ಆದ್ರೆ ನಡೆದಿವೆ. 62 ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದಂತ ತಂಡ ಬಂದ್ಬಿಟ್ಟು 23 ಮ್ಯಾಚ್ ಆದ್ರೆ ಗೆದ್ದಿದೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದಂತ ತಂಡ ಬಂದ್ಬಿಟ್ಟು 37 ಮ್ಯಾಚ್ ಆದ್ರೆ ಗೆದ್ದಿದೆ ಅಂತ ಹೇಳ್ಬೋದು. ಇಲ್ಲಿ ಫಸ್ಟ್ ಯಾವ್ರೇಜ್ ಸ್ಕೋರ್ ಬಂದ್ಬಿಟ್ಟು 220 ಆದ್ರೆ ಇದೆ. ಒಂದ್ ಎಂಡಲ್ಲಿ ಒಂದ್ ಲೆಕ್ಕದಲ್ಲಿ ಈಗ ಪ್ರೆಸೆಂಟ್ ನೋಡೋದಾಯ್ತು ಅಂತಂದ್ರೆ ಡ್ಯೂ ಏನು ಬೀಳ್ತಾ ಇಲ್ಲ ಮತ್ತು ಡ್ಯೂ ಬರೋ ಚಾನ್ಸಸ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನೀವೇನಾದ್ರು ಚೇಜಿಂಗ್ ಮಾಡಿದ್ರು ಒಳ್ಳೇದೇ ಮತ್ತು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಒಳ್ಳೇದಂತ ಹೇಳ್ಬೋದು. ಒಟ್ನಲ್ಲಿ ಇಲ್ಲಿ ಯಾರು ಕ್ವಾಲಿಟಿನ ಕೊಡ್ತಾರೆ ಮತ್ತು ಯಾರು ಬೆಂಕಿ ಪ್ರದರ್ಶನ ಕೊಡ್ತಾರೆ ಅವರೇ ಗೆಲ್ತಾರೆ ಅಂತ ಹೇಳ್ಬೋದು ಈ ಮೈದಾನದಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸ್ಪಿನ್ನಿಂಗ್ ಟ್ರ್ಯಾಕ್ ಇರೋ ವಿಕೆಟ್ ಆದ್ರೆ ಕೊಟ್ಟಿದ್ದಾರೆ ಮತ್ತು ಪಿಚ್ ಆದ್ರೆ ಕೊಟ್ಟಿದ್ದಾರೆ.
ಆ ಕಾರಣದಿಂದಾಗಿ ಇಲ್ಲಿ ಆ ಕಡೆಯಿಂದ ನ್ಯೂಜಿಲೆಂಡಲ್ಲೂ ಕೂಡ ಅದೇ ಥರ ಸ್ಪಿನ್ನರ್ಸ್ ಆದರೆ ಇದ್ದಾರೆ. ಸ್ವಲ್ಪ ಏನಾದರೂ ಗ್ರಿಪ್ ಸಿಕ್ತಂತಂದರೆ ಸ್ಯಾಂಟ್ನರ್ ಅಂತೂ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ನಂತೂ ತಿಂದಾಕ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಬೆಂಕಿ ಸ್ಪಿನ್ನರ್ ಅಂತಲೇ ಹೇಳ್ಬೋದು ಸ್ಯಾಂಟ್ನರ್. ನಮ್ಮ ಕಡೆ ಏನಾದರೂ ಕುಲ್ದೀಪ್ ಯಾದವ್ಗೆ ಏನಾದರೂ ಗ್ರಿಪ್ ಸಿಕ್ತಂತಂದರೆ ಅವರು ಕೂಡ ಅದೇ ಥರ ಬೌಲರ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಎರಡೂ ತಂಡದಲ್ಲೂ ಕೂಡ ಬೆಂಕಿ ಸ್ಪಿನ್ನರ್ಸ್ ಆದರೆ ಇದ್ದಾರೆ. ಇನ್ನು ಇದೀಗ ಒಂದು ಅಪ್ಡೇಟ್ ಆದರೆ ಬಂದಿದೆ, ಮತ್ತು ಅದೇನಪ್ಪ ಅಂತಂದರೆ ಫೈನಲ್ ಮ್ಯಾಚ್ಗೆ ನಾಳೆ ನಡೀತಿರೋ ಫೈನಲ್ ಮ್ಯಾಚ್ಗೆ ಮ್ಯಾಟ್ ಹೆನ್ರಿ ಅಂದರೆ ನ್ಯೂಜಿಲೆಂಡ್ ಬೌಲರ್ ಆದಂಥ ಮ್ಯಾಟ್ ಹೆನ್ರಿ ಅವರಿಗೆ ಸ್ವಲ್ಪ ಶೋಲ್ಡರ್ ನಿಗಲ್ ಆಗಿರೋ ಕಾರಣದಿಂದಾಗಿ ಅವ್ರು ಆಡೋದು ಡೌಟ್ ಅಂತ ಅಪ್ಡೇಟ್ ಆದರೆ ಇದೆ. ಅವ್ರ ಕೋಚ್ ಆದಂಥ ಗ್ಯಾರಿ ಅವರು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ರು. ಅವರು ಫೈನಲ್ಗೆ ಆಡೋದು ಡೌಟ್ಫುಲ್ ಇದೆ, ಮತ್ತು ಏನೋ ಒಂದು ಪ್ರೆಷರ್ ಹಾಕಿ ಆಡಿಸಿದ್ರೆ ಆಡಿಸ್ಬೋದು ಅಂತ ಹೇಳ್ಬೋದು ಹೆನ್ರಿ ಅವ್ರನ್ನ. ಯಾಕಂತಂದರೆ ಗ್ರೂಪ್ ಸ್ಟೇಜಲ್ಲಿ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾದ ವಿರುದ್ಧ 5 ವಿಕೆಟ್ ಆದರೆ ತೆಗಿತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಆಡಿಸ್ಬೋದು ಅಂತ ಹೇಳ್ಬೋದು ಹೆನ್ರಿ ಅವ್ರನ್ನ. ಅವ್ರೇನಾದರೂ ಆಡದೆ ಹೋದರೆ ನಮ್ಮ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಕಡೆಗೆ ಬರೋದಾಯ್ತು ಅಂತಂದರೆ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ ನೋಡಿದರೆ ಇದೀಗ ಅಪ್ಡೇಟ್ ಅಂದರೆ ಕ್ವಿಕ್ ಬಾಸ್ ಅವರು ಪಿಚ್ನೆಲ್ಲ ಯಾವ ಪಿಚ್ ಕೊಡ್ತಾ ಇದ್ದಾರೆ ಅಂತಂದು ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ಸ್ಪಿನ್ ಟ್ರ್ಯಾಕ್ ಪಿಚ್ ಕೊಡೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದುಬಿಟ್ಟು ಯಾವುದೇ ಚೇಂಜಸ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಯಾವ ಲೆವೆಲ್ ಇತ್ತು ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಸೆಮಿಫೈನಲಲ್ಲಿ ಯಾವ ಲೆವೆಲ್ನ ಆಡಿಸಿದ್ದಾರೆ ಅದೇ ಲೆವೆಲ್ನ ಇಟ್ಕೊಂಡು ಹೋಗೋ ಚಾನ್ಸಸ್ ಆದರೆ ಇದೆ. ಯಾಕಂತಂದರೆ ಸ್ಪಿನ್ನಿಂಗ್ ಟ್ರ್ಯಾಕ್ ವಿಕೆಟ್ ಕೊಟ್ಟಿರೋ ಕಾರಣದಿಂದಾಗಿ ಒಬ್ಬರನ್ನು ಕೂಡ ಚೇಂಜ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಮತ್ತು ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಇದೇ ಪ್ಲೇಯಿಂಗ್ 11 ಆದರೆ ಇಟ್ಕೊಂಡು ಹೋಗ್ತಾರೆ. ಮತ್ತು ಎಸ್ಪೆಷಲಿ ನಮ್ಮ ರವೀಂದ್ರ ಜಡೇಜಾ ಕೂಡ ಇರ್ತಾರೆ. ಇದೇ ಪ್ಲೇಯಿಂಗ್ 11 ಫೈನಲ್ಗೆ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಇನ್ನು ಫೈನಲ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತೆ ಇಲ್ವ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಪ್ರಕಾರ ಬಂದುಬಿಟ್ಟು ಏನೋ ಗೆಲ್ಲೋ ಚಾನ್ಸಸ್ ಇದೆಯಾ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು.